ಈಗ ನನಗೆ ಬ್ಯಾಂಕಿಂಗ್ ಓಂಬಡ್ಸ್ಮನ್ ಅಪ್ ಟು 1 lakh ನಿಮ್ಗೆ ಮೆಂಟಲ್ ಹರಾಸ್ಮೆಂಟ್ ಅಂಡ್ ಟಾರ್ಚರ್ ಮಾಡಿದ್ರೆ ಬ್ಯಾಂಕಿಂಗ್ ಓಂಬಡ್ಸ್ಮನ್ ಕಾಂಪನ್ಸೇಷನ್ ಅವಾರ್ಡ್ ಕೊಡ್ಬೋದು. ಅದು ಗೊತ್ತಿಲ್ಲ, ಅದಿದೆ, ಪ್ರಾವಿಷನ್ ಇದೆ. ಹೌದಾ? ಅವಾರ್ಡ್ ಬ್ಯಾಂಕ್ ಟಾರ್ಚರ್ ಕೊಟ್ರೆ ಬ್ಯಾಂಕ್ ಔಟ್, ಈಗ ನಾನು ಎಲ್ಲ ಕರೆಕ್ಟ್ ಆಗಿರುತ್ತೆ, ಆದ್ರೂ ಈಗ ತುಂಬಾ ಬಡ್ಡಿ ಕಟ್ತಾ ಇದೀನಿ ಸರ್, ಅಥವಾ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸೇ ಕೊಡ್ತಾ ಇಲ್ಲ ಸರ್ ನನಗೆ, ಇದಕ್ಕಿದ್ದಂಗೆ ಯಾವ್ದೋ ಒಂದು 10,000 ರೂಪಾಯಿ ನನ್ನ ಫ್ರೆಂಡ್ ಆಗ್ತಾ ಬ್ಯಾಂಕ್ ಅಕೌಂಟೇ ಫ್ರೀಸ್ ಮಾಡ್ಬಿಟ್ರು, ನನ್ನ ಬ್ಯಾಂಕ್ ಅಲ್ಲಿ 10 ಲಕ್ಷ ರೂಪಾಯಿ ಇದೆ, ನನ್ನ ಇದರಲ್ಲಿ ಮೆಂಟಲ್ ಸ್ಟ್ರೆಸ್ ಹೋಗ್ಬಿಟ್ಟಿರುತ್ತೆ, ಸಿಕ್ಕಾಬಿಟ್ಟಿ ಫೋನ್ ಮಾಡ್ತೀನಿ, ತುಂಬಾ ಅಲ್ದಾಡ್ತೀನಿ, ಆ ಮೆಂಟಲ್ ಸ್ಟ್ರೆಸ್ ಅಂಡ್ ಪೀಸ್ ಎಲ್ಲ ಕಳೆದೋದಕ್ಕೆ ಅಗೋನಿ ಅಂಡ್ ಮೆಂಟಲ್ ಸ್ಟ್ರೆಸ್ಗೆ ಅಂತಾನೆ ಅಪ್ ಟು 1 lakh ಬ್ಯಾಂಕಿಂಗ್ ಓಂಬಡ್ಸ್ಮನ್ ಅವಾರ್ಡ್ ಕೊಡ್ತಾರೆ. ಓಕೆ, ಓಂಬಡ್ಸ್ಮನ್ ಬ್ಯಾಂಕ್ ಅವರಿಗೆ ಡೈರೆಕ್ಷನ್ ಕೊಡ್ತಾರೆ, ಅವಾರ್ಡ್ ಪಾಸ್ ಮಾಡ್ತಾರೆ, ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಕೊಳ್ಬಹುದು. ಎಲ್ಲಿ ಬೇಕಿದ್ರೆ ನೆಕ್ಸ್ಟ್ ಕೋರ್ಟ್ಸ್ ಗಳಲ್ಲಿ ಹಾಕೋದು, ನಿಮ್ಗೆ ಅವಾರ್ಡ್ ಪಾಸ್ ಆಗ್ಬಿಟ್ರೆ ನಿಮ್ಗೆ ರೆಗ್ಯುಲೇಟ್ ಮಾಡ್ಕೋಬಹುದು. ಜನಗಳ ಫಸ್ಟ್ ಈ ಅವೇರ್ನೆಸ್ ಬಂದ್ಬಿಡ್ಲಿ, ನಾವು ಅಪ್ಲಿಕೇಶನ್ ತಗೊಂಡು ಅವ್ನು ಕೊಡ್ಲಿಲ್ಲ ಅಂತಂದಾಗ ಓಂಬಡ್ಸ್ಮನ್ ಗೆ ಹಾಕುವಂತದ್ದು ಫಸ್ಟ್ ಬಂದ್ಬಿಡ್ಲಿ, 100% ಬರುತ್ತೆ. ಇದು ಓಂಬಡ್ಸ್ಮನ್ ಇರುತ್ತೆ. ಓಂಬಡ್ಸ್ಮನ್ ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆಲ್ಲ ಮೇಲಲ್ಲೇ ಕಮ್ಯುನಿಕೇಶನ್ ಆಗುತ್ತೆ. ಆನ್ಲೈನ್ ಮೇಲ್ ರಿಜಿಸ್ಟರ್ಡ್ ಪೋಸ್ಟ್ ಬರಬಹುದು, ಬಟ್ ನಿಮ್ಗೆ ಯಾವಾಗ್ಲೂ ಮೇಲಲ್ಲೇ ಮೇಲು ಮತ್ತೆ ಪೋರ್ಟಲ್ ಅಲ್ಲಿ ಟ್ರ್ಯಾಕಿಂಗ್ ಐಡಿ ಇರುತ್ತಲ್ಲ, ಅಲ್ಲಿ ನಿಮ್ಗೆ ಯಾವ ಸ್ಟೇಟಸ್ ಅಲ್ಲಿ ಇರುತ್ತೆ ಅಂತ ಗೊತ್ತಾಗ್ತಿರುತ್ತೆ. ಅದು ಕನ್ನಡದಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಟ್ ಕನ್ನಡ ಗೊತ್ತಿಲ್ದವ್ರಿಗೆಲ್ಲ, ಇಂಗ್ಲಿಷ್ ಗೊತ್ತಿಲ್ದವ್ರಿಗೆ ಕನ್ನಡದವ್ರು ಏನ್ ಮಾಡ್ಬೇಕು? ಸಪೋರ್ಟ್ ತಗೋಬೇಕು, ಅದರ ಸಪೋರ್ಟ್ ತಗೊಳ್ಳೇಬೇಕು. RBI ಅಲ್ವಾ, ಇದ್ರಲ್ಲಿ ಏನ್ ಮಾಡ್ತಾರೆ, ಸ್ಥಳೀಯ ಭಾಷೆಯಲ್ಲಿ ಇಲ್ವಾ ಅಂತ, ಅದು ಸ್ಥಳೀಯ ಭಾಷೆಯವ್ರು ಕನ್ವರ್ಟ್ ಮಾಡ್ಕೋಬಹುದು. ಈ ಆಪ್ ಗಳೆಲ್ಲ ಬರುತ್ತಲ್ಲ, ಟ್ರಾನ್ಸ್ಲೇಟ್ ದ ಪೇಜ್ ಇಂಟು ಹಿಂದಿ, ಇಂಗ್ಲಿಷ್, ವೆಬ್ ಪೋರ್ಟಲ್ ಹಾಕೋಬಹುದು. ಸ್ಥಳೀಯ ಇವರು ತೋರ್ಸೋಣ, ನೆಕ್ಸ್ಟ್ ಅದು ಮಾಡ್ಕೋತಾರೆ. ಆಯ್ತು, ನೆಕ್ಸ್ಟ್ ಹೇಳೋಣ ಸರ್. ಈಗ ಬ್ಯಾಂಕಿಂಗ್ ಓಂಬಡ್ಸ್ಮನ್ ಏನ್ ಅವಾರ್ಡ್ ಪಾಸ್ ಮಾಡ್ತಾರೆ, ಏನ್ ಡಿಸಿಷನ್ ಕೊಡ್ತಾರೆ, ಅದು ಫೈನಲ್ ಅಲ್ಲ. ಅದಕ್ಕೂ ಮೇಲೆ ಒಂದು ಅಪಿಲೇಟ್ ಅಥಾರಿಟಿ ಇರುತ್ತೆ. ಬ್ಯಾಂಕಿಂಗ್ ಓಂಬಡ್ಸ್ಮನ್ ಅಪಿಲೇಟ್ ಅಥಾರಿಟಿ ಅಂತ, ಅದಕ್ಕೂ ಒಂದು ಅಪಿಲೇಟ್ ಅಥಾರಿಟಿ ಇದೆ. ಅದಕ್ಕೂ ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ಇದು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ಎಲ್ಲಾ ಕುಂದುಕೊರತೆಗೂ, ಎಲ್ಲಾ ಒಂದು ಚಿಕ್ಕ ಚಿಕ್ಕ ಮ್ಯಾಟರ್ಗಳಿಗೂ ಬ್ಯಾಂಕ್ನವರು ಅಲ್ದಾಡ್ತಾ ಇರ್ತಾರೆ. ತುಂಬಾ ಜನ ಹೇಳ್ತಾರೆ, ನೋಟಿಸ್ ಕೊಟ್ಟಿಲ್ದೆ ಸೀಸ್ ಮಾಡ್ತಿದ್ದಾರೆ, ನಾವ್ ಯಾರಿಗೆ ಹೇಳ್ಬೇಕು ಸರ್, ನಾವ್ ಯಾರಿಗೆ ಹೇಳ್ಬೇಕಂತ. ನಾವು ಸಾಮಾನ್ಯ ಜನ ಪೊಲೀಸ್ ಸ್ಟೇಷನ್ ಕೊಡ್ತೀರಾ, ಪೊಲೀಸ್ನವ್ರಿಗೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಒಂದು NCR ಕೊಡ್ಬೋದು, ಅಥವಾ ಅವರೇ ಕೆಲವೊಂದ್ಸಲ ಮಿಂಗಲ್ ಆಗಿ ಎದುರಿಸ್ಲೂಬಹುದು. ನೀವ್ ಹೆಂಗ್ ಹೋಗ್ತೀರಾ, ಅವಾಗ ನೀವು ರೆಗ್ಯುಲೇಟರಿ ಎಂಟಿಟಿ ಯಾವ್ದು ಹೇಳಿ, ಓಂಬಡ್ಸ್ಮನ್. ಬಟ್ ಕಾಯ್ಬೇಕು, ನಿಮ್ಗೆ ತಕ್ಷಣ ಯಾರು ಫೋನ್ ಮಾಡಿದ ತಕ್ಷಣ ಓಂಬಡ್ಸ್ಮನ್ ಎತ್ಬಿಟ್ಟು ಮಾತಾಡಲ್ಲ, ಅಥವಾ ಅವರು ಆಫೀಸ್ಗೆ ಹೋಗ್ಬಿಟ್ಟು ನಾನು ಓಂಬಡ್ಸ್ಮನ್ ನೋಡ್ಬೇಕು ಅಂದ್ರೆ ನೋಡಲ್ಲ. ಲಕ್ಷಾಂತರ ಕೋಟ್ಯಾಂತರ ಕೇಸಸ್ಗಳಿದೆ ಓಂಬಡ್ಸ್ಮನ್ ಮುಂದೆ. ಎಲ್ಲ ರಿಪ್ಲೈ ಅಂತೂ 100% ಫೇಲ್ಯೂರ್ ಆಗ್ಲಿ ಸಕ್ಸಸ್ ಆಗ್ಲಿ ನಿಮ್ಗೆ ರಿಪ್ಲೈ ಬರುತ್ತೆ. ಬ್ಯಾಂಕ್ಗೆ ಇಂಟಿಮೇಷನ್ ಹೋಗುತ್ತೆ, ಮ್ಯಾನೇಜರ್ಗೆ ಡಿಸಿಪ್ಲಿನರಿ ಆಕ್ಷನ್ ಜನರೇಟ್ ಮಾಡ್ಬಿಡ್ತಾರೆ, ಪೆನಾಲ್ಟೀಸ್ ಗಳಿದಾವೆ. ಓಕೆ, ಸೊ ನಾವು ಇಷ್ಟೊಂದೆಲ್ಲ ವೇಟ್ ಮಾಡಿರ್ತೀವಲ್ಲ, ಸೊ ನಮ್ಗೆ ಕೂಡ ಒಂದು ಅವಾರ್ಡ್ ಅಂತ ಸಿಗುತ್ತೆ. ಅಂದ್ರೆ ಹಣ ಅಪ್ ಟು 1 lakh ಮೆಂಟಲ್ ಅಗೋನಿ ಕೇಳೋರು ಕೇಳ್ತಾರೆ, ಬಟ್ ಅಪ್ ಟು 1 lakh. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಆ ಹಣ ಬ್ಯಾಂಕ್ ಇಂದ ಕೊಡ್ತಾರ, ಬ್ಯಾಂಕ್ ಅಲ್ಲಿ ಇರುವಂತ ಮ್ಯಾನೇಜರ್ಗಳ ಅದಕ್ಕೆ ಜವಾಬ್ದಾರಿನ? ಇಲ್ಲ, ಅದಕ್ಕೆ ಜವಾಬ್ದಾರಿ ಆಗಿರ್ತಾರೆ. ಬ್ಯಾಂಕ್ ಅವ್ರು ನಮಗ್ ಕೊಡ್ಬೇಕು. ಬ್ಯಾಂಕಿಂಗ್ ಅಂದ್ರೆ ಮ್ಯಾನೇಜರ್ ಕೊಡ್ತಾನೆ ಅಂತಲ್ಲ, ಬ್ಯಾಂಕಿಂಗ್ ಜವಾಬ್ದಾರಿ ಎಲ್ಲರೂ ಕೊಡು. ಹೆಡ್. ಇದು ರೈಟ್ ನ್ಯೂಸ್.